ನಮಸ್ಕಾರ. ಭಾರತ ವಿರುದ್ಧ ಟಿ20 ವಿಶ್ವಕಪ್ನಲ್ಲಿ ಸೋತ ಬಳಿಕ ಅತ್ತನು ಪಾಕ್ ನಾಯಕ ಬಳಿಕ ನೀಡಿದನು ಸ್ಫೋಟಕ ಹೇಳಿಕೆ. ಟೀಂ ಇಂಡಿಯಾದ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ಪಾಕ್ ಸೋತ ಬಳಿಕ ನಾಯಕ ಸಲ್ಮಾನ್ ಅಲಿ ಆಗಾ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಹಾಗಾಗಿ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಕೊಲಂಬೋದಲ್ಲಿ ನಡೆದ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ 61 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಶಿವರಾತ್ರಿ ಹಬ್ಬದ ಗಿಫ್ಟ್ ಅನ್ನ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ನೀಡಿದ್ದಾರೆ ಸ್ನೇಹಿತರೆ. ಅತ್ತ ಈ ಪಂದ್ಯದಲ್ಲಿ ನಾಚಿಕೆಗೇಡಿನ ಸೋಲು ಕಾಣುವ ಮೂಲಕ ಪಾಕ್ ತಂಡ ತನ್ನ ಸೋಲಿನ ಅಂತರವನ್ನ 8-1 ಏರಿಸಿಕೊಂಡಿದೆ ಸ್ನೇಹಿತರೆ. ಇನ್ನು ಈ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೀಂ ಇಂಡಿಯಾ ಟೂರ್ನಿಯಲ್ಲಿ ಸತತ 3 ಗೆಲುವುಗಳನ್ನು ಪಡೆದುಕೊಂಡು ಮೊದಲ ತಂಡವಾಗಿ ಇದೀಗ ಸೂಪರ್ 8ರ ಸುತ್ತಿಗೆ ಅಧಿಕೃತವಾಗಿ ಲಗ್ಗೆ ಇಟ್ಟಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ತಂಡದ ಪರ ಇಶಾನ್ ಕಿಶನ್ ಸ್ಫೋಟಕ ಅರ್ಧಶತಕವನ್ನು ಸಿಡಿಸಿ ತಂಡಕ್ಕೆ ಆಸರೆಯಾದರು. ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೂ ಶಿವಂ ದುಬೆ ಹಾಗೂ ರಿಂಕು ಸಿಂಗ್ ಆಡಿದ ಕ್ಯಾಮಿಯೋ ಇನ್ನಿಂಗ್ಸ್ಗಳ ಆಧಾರದ ಮೇಲೆ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತ್ತು. ಅತ್ತ ಸೈಮ್ ಐಬ್ 3 ವಿಕೆಟ್ ಉರುಳಿಸಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಪಾಕಿಸ್ತಾನ ತಂಡ ಯಾವುದೇ ಹಂತದಲ್ಲಿಯೂ ಕೂಡ ಪಂದ್ಯದಲ್ಲಿ ಇರಲೇ ಇಲ್ಲ. ಪವರ್ ಪ್ಲೇನಲ್ಲಿ 4 ವಿಕೆಟ್ ಕಳೆದುಕೊಂಡು ಸೋಲಿನ ಸುಳಿಗೆ ಸಿಲುಕಿಕೊಂಡಿತು. ಆದಿಯಾಗೂ ಉಸ್ಮಾನ್ 44 ರನ್ ಬಾರಿಸಿ ಪಾಕ್ ತಂಡದ ಮಾನವನ್ನ ಕಾಪಾಡಿದರು. ಕೊನೆಗೂ ಪಾಕ್ ತಂಡ 18 ಓವರ್ಗಳಲ್ಲಿ ಕೇವಲ 114 ರನ್ ಕಲೆ ಹಾಕಿ ಆಲ್ಔಟ್ ಆಗುವುದರೊಂದಿಗೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ 61 ರನ್ಗಳ ಭರ್ಜರಿ ಗೆಲುವು ಪಡೆದುಕೊಂಡಿತು. ಇತ್ತ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಹಾಗೂ ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇನ್ನು ಇದೀಗ ಪಾಕ್ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ನಾಯಕ ಸಲ್ಮಾನ್ ಅಲಿ ಆಗಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಈ ಐತಿಹಾಸಿಕ ಪಂದ್ಯ ಸೋತಿರುವುದು ನಿಜಕ್ಕೂ ನಾಚಿಕೆಗೇಡಿನ ವಿಷಯವಾಗಿದೆ. ಆಸ್ ಎ ಕ್ಯಾಪ್ಟನ್ ಆಗಿ ಇದನ್ನ ಸ್ವೀಕರಿಸುತ್ತೇನೆ, ಆದರೆ ಆಟಗಾರನಾಗಿ ಸ್ವೀಕರಿಸಲು ಆಗುತ್ತಿಲ್ಲ. ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಡಾಮಿನೇಟಿವ್ ಆಟವನ್ನ ಆಡಿ ಪಂದ್ಯವನ್ನ ಗೆದ್ದುಕೊಂಡಿದೆ. ಅವರು ನಮ್ಮನ್ನ ಇಂದಿನ ಪಂದ್ಯದಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲಿಯೂ ಸೋಲಿಸಿದ್ದಾರೆ ಹಾಗೂ ಅವರು ಟಾಪ್ ಕ್ಲಾಸ್ ಆಟವನ್ನ ಆಡಿದ್ದಾರೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ಅನ್ನ ಸಲ್ಮಾನ್ ಅಲಿ ಆಗಾ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಈ ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ಇಶಾನ್ ಕಿಶನ್ ಆಡಿದ ಆಟಕ್ಕೆ ನಾನು ಮನಸೋತಿದ್ದೇನೆ. ಕೇವಲ 40 ಎಸೆತಗಳಲ್ಲಿ 77 ರನ್ಗಳ ಆಟವಾಡುವುದು ನಿಜಕ್ಕೂ ತಮಾಷೆಯ ವಿಷಯವಲ್ಲ. ಟೀಂ ಇಂಡಿಯಾ ಏಕೆ ವಿಶ್ವದ ನಂಬರ್ 1 ತಂಡ ಎನ್ನುವುದು ಮತ್ತೊಮ್ಮೆ ಪ್ರೂವ್ ಆಯಿತು. ಭಾರತದ ಎಲ್ಲ ಆಟಗಾರರು ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದಾರೆ ಮತ್ತು ನಮ್ಮ ಬ್ಯಾಟಿಂಗ್ ವಿಭಾಗದ ವೈಫಲ್ಯತೆಯೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಸಲ್ಮಾನ್ ಅಲಿ ಆಗಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಟಾರ್ಗೆಟ್ ಚೇಸ್ ಮಾಡುವ ವೇಳೆ ಬ್ಯಾಟಿಂಗ್ನ ಯಾವೊಬ್ಬ ಆಟಗಾರನು ಕೂಡ ಕ್ರೀಸ್ ಕಚ್ಚಿ ನಿಂತಿರಲಿಲ್ಲ. ಟೀಂ ಇಂಡಿಯಾದ ಸ್ಪಿನ್ನರ್ಗಳು ಇಂದಿನ ಪಂದ್ಯದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕಾಣಿಸಿಕೊಂಡ್ರು. ಇದು ಕೂಡ ತಂಡದ ಸೋಲಿಗೆ ಬಿಗ್ ರೀಸನ್ ಆಯಿತು ಎಂದು ಸಲ್ಮಾನ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದ್ಯಾಗೂ ಇನ್ನೂ ಕೂಡ ಟೂರ್ನಿಯಲ್ಲಿ ಪಂದ್ಯಗಳು ಬಾಕಿ ಉಳಿದಿವೆ. ಆ ಮ್ಯಾಚ್ಗಳನ್ನ ಗೆದ್ದುಕೊಂಡು ನಾವು ಕೂಡ ಸೂಪರ್ 8ರ ಸುತ್ತಿಗೆ ಕ್ವಾಲಿಫೈ ಆಗ್ತೀವಿ ಅಂತ ಸಲ್ಮಾನ್ ಅಲಿ ಆಗಾ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.